ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇರುವ ಎಮ್ಮೆಮಾಡು ಉರೂಸ್ ಸಮಾರಂಭವನ್ನು 2025ರ ಫೆಬ್ರವರಿ 21ರಿಂದ 28ರವರೆಗೆ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ಸಂಪ್ರದಾಯದಂತೆ ದಫ್ ಪ್ರದರ್ಶನದೊಂದಿಗೆ ಸೂಫಿ ಶಹೀದ್ ವಲಿಯುಲ್ಲಾಹಿ ಅವರ ದರ್ಗಕ್ಕೆ ತೆರಳಿದ ಸಮುದಾಯ ಬಾಂಧವರು ಸೈಯದ್ ಅಜೀಜ್ ತಂಗಳವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭ ಎಮ್ಮೆಮಾಡು ಜಮಾತ್ ಅಧ್ಯಕ್ಷರಾದ PA ಅಬೂಬಕ್ಕರ್ ಸಕಾಫಿ ಅವರು ಉರೂಸ್ ಸಮಾರಂಭದ ದಿನಾಂಕವನ್ನು ಘೋಷಣೆ ಮಾಡಿದರು. ಈ ಸಂದರ್ಭ ಎಮ್ಮೆಮಾಡು ಜಮಾತ್ ಉಪಾಧ್ಯಕ್ಷರಾದ BU ಅಶ್ರಫ್, ಕಾರ್ಯದರ್ಶಿ CK ಹ್ಯಾರಿಸ್, ಮಸೀದಿಯ ಖತೀಬರಾದ ಅಬ್ದುಲ್ ರಾಜಿಕ್ ಫೈಜಿ, ಮುದರ್ರಿಸ್ ಹಮ್ಜಾ ಸಕಾಫಿ, ಜಮಾತ್ ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ಹಾಜಿ, ಚಕ್ಕೇರ ಮೂಸಾ ಹಾಜಿ, ಹುಸೈನ್ ಸಕಾಫಿ, BM ಉಮರ್ ಹಾಜಿ, ಹಸೈನಾರ್ ಹಾಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು. പരമാവധി പരീക്ഷകളൊക്കെ ഒഴിവാക്കി കലണ്ടർ നോക്കിയ സമയത്ത് ഷാബാൻ മാസവും ഫെബ്രുവരി മാസവും ഒരേ ലെവലിലാണ് നീങ്ങുന്നതായി കാണാൻ കഴിയുന്നത്. അപ്പോൾ നോമ്പിന് മുമ്പ് തന്നെ ഉറൂസ് കഴിയുന്ന രീതിയിൽ ഇൻഷാ അല്ലാഹ് 2025 ഫെബ്രുവരി 21 മുതൽ 28 വരെ, ഫെബ്രുവരി 21 വെള്ളിയാഴ്ച മുതൽ ഫെബ്രുവരി 28 വെള്ളിയാഴ്ച വരെ ഇൻഷാ അല്ലാഹ് അല്ലാഹുവിന്റെ തൗഫീഖോടുകൂടി ആഫിയത്തോടുകൂടി ഉള്ളവരും ആഫിയത്തില്ലാത്തവർക്ക് അല്ലാഹു തആല ആഫിയത്തുള്ള ദീർഘായുസ്സ് നൽകുമാറാകട്ടെ. മരണപ്പെട്ടു പോയവർക്ക് അവരുടെ ബർക്കത്ത് കൊണ്ട് അവരുടെ എല്ലാ പാപങ്ങളും പുറത്തു കൊടുക്കും.